ನಮಸ್ಕಾರ ವೀಕ್ಷಕರೇ, ನಾನು ಸಂಗೀತಾ ಗಂತಿ. ಇವತ್ತು ವಿಜಯ ಕರ್ನಾಟಕದವರು ಆಯೋಜಿಸಿರುವ ಒಂದು ವಿಶೇಷ ಕಾರ್ಯಕ್ರಮ ವರ್ಲ್ಡ್ IVF ಡೇನ ಸ್ಪೆಷಲ್ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಆಶಾ ಗಂಗಾಣೆ ಮೇಡಮ್ ಅವರಿದ್ದಾರೆ. ಅವರು ದೇವಿಕಾ IVF ಸೆಂಟರ್ನ ಗೈನಕಲಾಜಿಸ್ಟ್ ಮತ್ತೆ IVF ಸ್ಪೆಷಲಿಸ್ಟ್. ಸೊ ಅವರೊಂದಿಗೆ ನಾವು ಇಂದು ಒಂದಷ್ಟು ಚರ್ಚೆಗಳನ್ನ ಮಾಡೋಣ. ಏನಪ್ಪಾ ಆ ಚರ್ಚೆ ಅಂತ ಅಂದ್ರೆ, ಇಂದಿನ ದಿನಗಳಲ್ಲಿ ಬಂಜೆತನ, ಸಂತಾನೋತ್ಪತ್ತಿ ಅನ್ನೋದು ತುಂಬಾನೇ ಬಗೆಹರಿಯದ ಸಮಸ್ಯೆಯಾಗಿದೆ. ಹಾಗಾದ್ರೆ ಆ ಸಮಸ್ಯೆಗೆ ಪರಿಹಾರ ಏನು? ಹೆಣ್ಮಕ್ಳು ಎಷ್ಟೇ ಆರೋಗ್ಯವಂತರಾಗಿದ್ರು ತಾವು ಕನ್ಸೀವ್ ಆಗ್ತಿಲ್ಲ ಅನ್ನೋ ಒಂದು ಸಮಸ್ಯೆ ಕಾಡ್ತಾನೆ ಇದೆ. ಹಾಗಾದ್ರೆ ಇದು ಕೇವಲ ಹೆಣ್ಣು ಮಕ್ಕಳ ಸಮಸ್ಯೆನಾ ಅಥವಾ ಪುರುಷರಲ್ಲಿಯೂ ಕಾಣುತ್ತಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮೊಂದಿಗೆ ಇಂದು ದೇವಿಕಾ IVF ಸೆಂಟರ್ನ ಡಾಕ್ಟರ್ ಆಶಾ ಗಂಗಾಣೆ ಮೇಡಮ್ ಅವರಿದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಚರ್ಚೆಯನ್ನ ಪ್ರಾರಂಭಿಸೋಣ. ಐ ವೆಲ್ಕಮ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಸೊ ಮೊದಲನೇದಾಗಿ ಮ್ಯಾಮ್, ಬಂಜೆತನ ಅಂದ್ರೆ ಏನು? ಯಾರಲ್ಲಿ ಈ ಬಂಜೆತನ ಜಾಸ್ತಿಯಾಗಿ ಕಾಣಿಸ್ಕೊಳುತ್ತೆ? ಬಂಜೆತನ ಅಂದರೆ ಮದುವೆ ಆಗಿ 1 ವರ್ಷದಲ್ಲಿ ಏನೂ ಟ್ರೀಟ್ಮೆಂಟ್ ಇಲ್ಲದೆ ಅವರು ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತಂದರೆ ಅವರು ಡಾಕ್ಟರ್ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. 1 ವರ್ಷ ವಿದೌಟ್ ಟ್ರೀಟ್ಮೆಂಟ್ ಇಬ್ಬರು ಕೂಡಿ ಇದ್ದಾಗೂ ಕೂಡ ಅವರಿಗೆ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ದೆನ್ ದೇ ಶುಡ್ ಕನ್ಸಲ್ಟ್ ಅ ಡಾಕ್ಟರ್ ಆ್ಯಂಡ್ ಗೆಟ್ ಎಲ್ಲ ಟೆಸ್ಟ್ ಎಲ್ಲ ಮಾಡ್ಕೊಳ್ಬೇಕು. ಹಸ್ಬೆಂಡೂ ಮಾಡ್ಕೋಬೇಕು, ವೈಫ್ನೂ ಮಾಡ್ಕೋಬೇಕು. ಓಕೆ ಮೇಡಮ್, ಅಂದರೆ ಮದುವೆ ಆದ ಎಷ್ಟು ದಿನಗಳಲ್ಲಿ ಅವ್ರು ರೀಚ್ ಆಗಬೇಕು ಅಂತ? ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಬುಕ್ಸ್ 1 ವರ್ಷ ಅಂತ ಇದೆ, ಆದರೆ 1 to 1.5 ಇಯರ್ಸ್ನಲ್ಲಿ ನೀವು ಹೋಗ್ಬೋದು. ಅಗೇನ್ ಅದು ವೈಫ್ ಮತ್ತು ಹಸ್ಬೆಂಡ್ ಏಜ್ ಮೇಲೆ ಡಿಪೆಂಡ್ ಇರುತ್ತೆ. ಇಫ್ ದ ವೈಫ್ ಈಸ್ ಮೋರ್ ದೆನ್ 30, ಬೆಟರ್ ಟು ಗೋ ಆಫ್ಟರ್ ಎಕ್ಸಾಕ್ಟ್ಲಿ 1 year. ಹಸ್ಬೆಂಡ್ ಏಜ್ ಈಸ್ ಓಕೆ. ಓಕೆ, ಸೊ ಅಂದರೆ ಪುರುಷರಲ್ಲಿ ಯಾವುದೇ ಒಂದು ಏಜ್ ಲಿಮಿಟ್ ಇಲ್ಲ ಅಂತ ಇದೆ. 40 ಇಯರ್ಸ್ವರೆಗೂ ನಡೆಯುತ್ತೆ. ಓಕೆ, ಸೊ ಈ ಸಮಸ್ಯೆ ಕೇವಲ ಹೆಣ್ಮಕ್ಳಲ್ಲಿನೇ ಕಾಣಿಸುತ್ತಾ ಮೇಡಮ್? ಹಾಗೇನಿಲ್ಲ. ಮೊದಲು ಜೆಂಟ್ಸು ಬಂದು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಮುಜುಗರ ಪಡ್ತಿದ್ರು. ನಾನು ಯಾವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ 2000ಅಲ್ಲಿ, ಆವಾಗ ಅದು ಮೇಲ್ ಇನ್ಫರ್ಟಿಲಿಟಿ ಅನ್ನೋ ಕನ್ಸೆಪ್ಟೇ ಈ ಏರಿಯಾನಲ್ಲಿ ಇರಲಿಲ್ಲ. ಆ್ಯಂಡ್ ಅವ್ರು ಬಂದು ದೇ ವೆ ನಾಟ್ ಕಮಿಂಗ್ ಫಾರ್ವರ್ಡ್ ಟು ಗೆಟ್ ಟೆಸ್ಟೆಡ್ ಆ್ಯಂಡ್ ದೇ ಯೂಸ್ ಟು ಸೆಟ್ ದಟ್ ವಿತ್ ದಟ್ ಮೇಲ್ ಈಗೋ, ಈ ನನ್ನ ಹತ್ರ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಪ್ರಾಬ್ಲಮ್ ಹೆಣ್ಮಕ್ಳಲ್ಲೇ ಇದೆ ಅಂತ ಅನ್ಕೊಡ್ತಿದ್ರು. ಬಟ್ ಗ್ರ್ಯಾಜುವಲಿ ನಾವು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ವೆನ್ ವಿ ಸ್ಟಾರ್ಟೆಡ್ ಗೆಟ್ಟಿಂಗ್ ದ ಟೆಸ್ಟ್ ಡನ್, ಆವಾಗ ಗೊತ್ತಾಯ್ತು ಕಿ ಅಟ್ಲೀಸ್ಟ್ ಇಟ್ ವಾಸ್ ಅಬೌಟ್ 30% ಇನ್ ಮೇಲ್ಸ್ ಆ್ಯಂಡ್ 70% ಇನ್ ಫೀಮೇಲ್ಸ್. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ 2000ಇಂದ ಈ ಕಡೆ ಯಾವಾಗ ಗಂಡಸರಲ್ಲಿ ಗುಟ್ಕಾ ಚೂಯಿಂಗ್, ಟೊಬ್ಯಾಕೊ ಚೂಯಿಂಗ್, ಲಾಟ್ಸ್ ಆಫ್ alcoholism ಮತ್ತು ಸ್ಟ್ರೆಸ್ ಆಫ್ ಲೈಫ್, ಎಸ್ಪೆಷಲಿ ಇನ್ IT ಸೆಕ್ಟರ್ ಆ್ಯಂಡ್ ಆಲ್, ದೇ ಆರ್ ಆಲ್ವೇಸ್ ಇನ್ ಫ್ರಂಟ್ ಆಫ್ ಲ್ಯಾಪ್ಟಾಪ್, ಹೋಲ್ ಡೇ ದೇ ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಲ್ಯಾಪ್ಟಾಪ್ ಆ್ಯಂಡ್ ದೆರ್ ಈಸ್ ಅ ರೇಡಿಯೇಷನ್, ಮೊಬೈಲ್ ಬಳಕೆ, ಇದೆಲ್ಲದರಿಂದನೂ ಕೂಡ ಮತ್ತು ಗಂಡಸರಲ್ಲಿ ಈಗ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ಸ್ ಆಲ್ಮೋಸ್ಟ್ ಕಮಿಂಗ್ ಟು 50-50%. ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ನಲ್ಲಿ ಆಲ್ಮೋಸ್ಟ್ ಇಟ್ ಈಸ್ ಕಮಿಂಗ್ ಟು 50-50%. ಎಸ್ ಮೇಡಮ್, ನೀವು ಹೀಗೆ ಹೇಳಿದಾಗ ಇದು ಅಂದರೆ ಕೇವಲ ಮೊಬೈಲ್ ನೋಡೋದಾಗಲಿ ಅಥವಾ ಲ್ಯಾಪ್ಟಾಪ್ ಮುಂದೆ ಕೂಡೋದ್ರಿಂದನೂ ಆಗುತ್ತೆ ಅಂತ. ಹಾಗಾದರೆ ಮೆಟ್ರೋಪಾಲಿಟನ್ ಸಿಟಿಯನ್ನು ನಾವು ಕನ್ಸಿಡರ್ ಮಾಡಿದಾಗ ಆ ಕಡೆ ಜಾಸ್ತಿ ಈ ಉದ್ಯೋಗದಲ್ಲಿ ಅವರು ಇನ್ವಾಲ್ವ್ ಆಗಿರ್ತಾರೆ. ಸೊ ಆದರೆ ಇವಾಗ ನೋಡೋದಾದರೆ ನಮ್ಮ ಈ ಒಂದು ಭಾಗಕ್ಕೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಈ ಸಮಸ್ಯೆ ಕಾಣಿಸ್ಕೊಂಡಿದೆಯಾ? ಅದಕ್ಕೆ ನಿಮ್ಮ ಒಂದು ಸಜೆಷನ್ ಏನು ಮೇಡಮ್? ಈ ಭಾಗದಲ್ಲೂ ಕೂಡ ತುಂಬ ಪ್ರಾಬ್ಲಮ್ಸ್ ಇವೆ ಜೆಂಟ್ಸಲ್ಲಿ. ಅದು ಇಟ್ಸ್ ನಾಟ್ ಬಿಕಾಸ್ ಆಫ್ ಕಂಪ್ಯೂಟರ್ ಆರ್ ಮೊಬೈಲ್, ಇಟ್ ಈಸ್ ಬಿಕಾಸ್ ಆಫ್ ಸಮಥಿಂಗ್ ಎಲ್ಸ್. ಇಲ್ಲಿ ಗುಟ್ಕಾ ಸೇವನೆ ತುಂಬ ಇದೆ, ಸ್ಮೋಕಿಂಗ್ ಇದೆ, ಆಲ್ಮೋಸ್ಟ್ ಡ್ರಿಂಕಿಂಗ್ ಈಸ್ ಆಲ್ಸೋ ಟೂ ಮಚ್ ಆ್ಯಂಡ್ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಇನ್ ಜೆಂಟ್ಸ್. ಆ್ಯಂಡ್ ಅನದರ್ ಥಿಂಗ್ ಇಸ್ ದ ಫುಡ್ ವಾಟ್ ವಿ ಈಟ್, ಅದರಲ್ಲೂ ಕೂಡ ತುಂಬ ಕೆಮಿಕಲ್ಸ್ ಬಳಕೆ ಆಗ್ತಾ ಇದೆ ಟು ಕೀಪ್ ದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಫ್ರೆಶ್. ಆ ವೆಜಿಟೇಬಲ್ಸ್ ಬಳಕೆಯಿಂದ ಮತ್ತು ನಮ್ಮ ಸೈಡಲ್ಲಿ ನಾವು ಜಾಸ್ತಿ ಫಾರ್ಮರ್ಸ್ ಇದ್ದಾರಲ್ಲ, ಫಾರ್ಮರ್ಸಲ್ಲಿ ಕೂಡ ನಾವು ಈ ಪ್ರಾಬ್ಲಮ್ ಜಾಸ್ತಿ ನೋಡ್ತೀವಿ, ಎಸ್ಪೆಷಲಿ ಶಾಪುರ್ ಸೈಡ್. ಐ ಹ್ಯಾವ್ ಅಬ್ಸರ್ವ್ಡ್ ಶಾಪುರ್ ಸೈಡಲ್ಲಿ ದ ವಾಟರ್ ವಿ ಡ್ರಿಂಕ್ ಇಟ್ ಈಸ್ ಮೋರ್ ಇನ್ ಲೆಡ್. So since childhood, these men, when they are drinking it, they end up in our observation, and there are some studies also, their sperm count is low
motility is low, especially the Shapur belt men. And in farmers, ಅವ್ರು ಏನು ಮಾಡ್ತಾರಂದರೆ, ಈಗ ಔಷಧಿ ಹೊಡಿತಾರೆ ಬೆಳೆಗಳಿಗೆ, ಆವಾಗ ಅವರು ಮಾಸ್ಕ್ ಬಳಕೆ ಮಾಡಲ್ಲ, ಗ್ಲೌಸ್ ಬಳಕೆ ಮಾಡಲ್ಲ, ಸೊ ತುಂಬ ಕೆಮಿಕಲ್ಸ್ ಇನ್ಹೇಲ್ ಮಾಡ್ತಾರೆ. ಮತ್ತು ಫರ್ಟಿಲೈಸರ್ಸ್ ಏನು ಅವರು ಫೀಲ್ಡ್ಸಲ್ಲಿ ಹಾಕ್ತಾರೆ ಅದರಲ್ಲೂ ಕೂಡ ಬರಿಗೈಯಿಂದ ಹಾಕ್ತಾರೆ, ಗ್ಲೌಸ್ ಯೂಸ್ ಮಾಡಲ್ಲ, ದೇ ಡೋಂಟ್ ವಾಶ್ ದೇರ್ ಹ್ಯಾಂಡ್ಸ್ ಪ್ರಾಪರ್ಲಿ. ಸೊ ಸ್ಲೋಲಿ ಗ್ರ್ಯಾಜುವಲಿ ದೇ ಸ್ವ್ಯಾಲೋ ಆ್ಯಂಡ್ ದೇ ಇನ್ಹೇಲ್ ದೀಸ್ ಕೆಮಿಕಲ್ಸ್. ಸೊ ಇದರಿಂದ ಕೂಡ ಅವ್ರದ್ದು ಸ್ಪರ್ಮ್ ಕೌಂಟು ಲೋ ಆಗ್ತಾಯಿದೆ. ಪ್ಲಸ್ ದೀಸ್ ಹ್ಯಾಬಿಟ್ಸ್, ಗುಟ್ಕಾ, ತಂಬಾಕು ಆ್ಯಂಡ್ ಆಲ್, ಇಟ್ಸ್ ವೆರಿ ವೆರಿ ರ್ಯಾಂಪೆಂಟ್. You come across each and almost every man in this belt is eating gutka. ಓಕೆ ಮೇಡಮ್, ಅಂದರೆ ನೋಡೋದಕ್ಕೆ ಆಗಲಿ ಅಥವಾ ಬಹಳಷ್ಟು ಜನ ಹೀಗೆ ಆರೋಗ್ಯವಾಗಿರ್ತಾರೆ, ಆದ್ರೂ ಅವರಿಗೆ ಅಂದರೆ ಬಂಜೆತನ ಅನ್ನೋದು, ಸಂತಾನೋತ್ಪತ್ತಿಯಲ್ಲಿ ಒಂದಷ್ಟು ಲ್ಯಾಗಿಂಗ್ ಆಗಲಿ ಇದೆಲ್ಲ ಇರುತ್ತೆ. ಯಾವ ಅಂದರೆ ಮೇನ್ ರೀಸನ್ ಏನಿರ್ಬೋದು ಮೇಡಮ್? ಅದು ಇದು ಗಂಡಸರಲ್ಲೂ ಹೆಂಗಸರಲ್ಲೂ ಇಬ್ಬರಲ್ಲಿನೂ. ಈಗ ಹೆಣ್ಮಕ್ಕಳಲ್ಲಿ ಕಾಣಲಿಕ್ಕೆ ಅವರೆಲ್ಲ ನಾರ್ಮಲ್ ಇರ್ತಾರೆ, ಬಟ್ ಫಸ್ಟ್ ನಾವು ಬಂಜೆತನ ಟೆಸ್ಟ್ ಮಾಡಬೇಕಂದ್ರೆ 3 ಥಿಂಗ್ಸ್ ವಿ ಹ್ಯಾವ್ ಟು ರೂಲ್ ಔಟ್ ಇನ್ ಅ ಲೇಡಿ. ಫಸ್ಟ್ ಈಸ್ ಅವ್ರ ಯುಟ್ರಸ್, ಗರ್ಭಕೋಶ ಚೆನ್ನಾಗಿರಬೇಕು, ಹೆಲ್ದಿ ಆಗಿರಬೇಕು. ಗರ್ಭಕೋಶದ ಪಕ್ಕದಲ್ಲಿ 2 ಟ್ಯೂಬ್ಸ್ ಇರುತ್ತೆ, ಆ ಟ್ಯೂಬ್ಸು ಕ್ವಾಲಿಟಿ ಚೆನ್ನಾಗಿರಬೇಕು ಮತ್ತು ಓಪನ್ ಇರಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಏನು 2 ಅಂಡಾಶಯ ಇರ್ತವೆ, ಅದು ಕರೆಕ್ಟಾಗಿ ಕೆಲಸ ಮಾಡ್ತಿರ್ಬೇಕು. ಪ್ರತಿ ಹೆಣ್ಮಗಳಿಗೂ ಮುಟ್ಟು ಆದ 13ನೇ ದಿವಸ 1 ಅಥವಾ 2 ಎಗ್ಸ್ ಉತ್ಪತ್ತಿಯಾಗಿ 15ನೇ ದಿವಸ ಅದು ಬಿಡುಗಡೆ ಆಗುತ್ತೆ. ಅದು ಬಿಡುಗಡೆ ಕರೆಕ್ಟಾಗಿ ಆಗ್ತಾ ಇದೆ ಇಲ್ಲೋ, ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅವರು ಹಸ್ಬೆಂಡ್ ವೈಫ್ ಒಟ್ಟಿಗೆ ಇದ್ದರೆ ಫರ್ಟಿಲೈಸೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದೀಸ್ 3 ಥಿಂಗ್ಸ್, ಗರ್ಭಕೋಶ ಹೆಲ್ದಿಯಾಗಿರಬೇಕು, 2 ಟ್ಯೂಬ್ಸ್ ಹೆಲ್ದಿಯಾಗಿರಬೇಕು, ಟ್ಯೂಬ್ಸ್ ಓಪನ್ ಇರಬೇಕು, ಮತ್ತು ಅಂಡಾಶಯ ಕರೆಕ್ಟಾಗಿ ಕೆಲಸ ಮಾಡ್ತಿರಬೇಕು. ಇದು ಲೇಡೀಸಲ್ಲಿ. ಜೆಂಟ್ಸಲ್ಲಿ ವಿ ಆಲ್ವೇಸ್ ಡೂ ಅ ಸಿಮೆನ್ ಅನಾಲಿಸಿಸ್. ಸಿಮೆನ್ ಅನಾಲಿಸಿಸ್ ಅಂದರೆ ವೀರ್ಯದ ಪರೀಕ್ಷೆ ಮಾಡ್ತೀವಿ. ಆ ವೀರ್ಯದ ಪರೀಕ್ಷೆಯಲ್ಲಿ ಕೌಂಟ್, ಸ್ಪರ್ಮ್ ಕೌಂಟ್ ಅಂತ ವೀರ್ಯದೇನು ಕೌಂಟ್ ಇರುತ್ತೆ, ಅದು ಪರ್ಟಿಕ್ಯುಲರ್ 30 to 40 ಮಿಲಿಯನ್ ಇರಬೇಕು. ಅದಷ್ಟೇ ಈಸ್ ನಾಟ್ ಇಂಪಾರ್ಟೆಂಟ್. ಅದರ ಕೂಡ ಅದರದ್ದು ಆ್ಯಕ್ಟಿವಿಟಿ, ದ ಸ್ಟ್ರೆಂತ್ ಆಫ್ ದ ಸ್ಪರ್ಮ್ಸ್ ಆ್ಯಂಡ್ ಹೌ ಮೆನಿ ನಾರ್ಮಲ್ ಸ್ಪರ್ಮ್ಸ್ ಆರ್ ದೇರ್, ಹೌ ಮೆನಿ ಅಬ್ನಾರ್ಮಲ್ ಸ್ಪರ್ಮ್ಸ್ ಆರ್ ದೇರ್. ಇದು 4 ಬೇಸಿಕ್ ಟೆಸ್ಟ್ ನಾವು ಮಾಡಲೇಬೇಕು. 1 ವರ್ಷ ಆಗಲಿ 1.5 ವರ್ಷ ಆಗಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ನಮ್ಮ ಕಡೆ ಬಂದಾಗ, ಅನ್ಲೆಸ್ ಯು ಡೂ ದೀಸ್ 4 ಬೇಸಿಕ್ ಟೆಸ್ಟ್, ನೀವು ಯಾರಿಗೂ ಪಿನ್ ಪಾಯಿಂಟ್ ಮಾಡೋಕ್ಕೆ ಬರಲ್ಲ ನಿಮ್ಮದೇ ಪ್ರಾಬ್ಲಮ್ ಇದೆ, ನಿಮ್ಮದೇ ಪ್ರಾಬ್ಲಮ್ ಇದೆ. ಸೊ ಇದು ಆದಮೇಲೆ ಎಷ್ಟೋ ಹಸ್ಬೆಂಡ್ ವೈಫ್ಗೆ ಎಲ್ಲ ನಾರ್ಮಲ್ ಇರುತ್ತೆ, ಅಂದ್ರೂ ಅಬೌಟ್ 20% ಆಫ್ ಪೀಪಲ್ ದೇ ಡೋಂಟ್ ಕನ್ಸೀವ್ ಇನ್ ಸ್ಪೈಟ್ ಆಫ್ ಎವ್ರಿಥಿಂಗ್ ಬೀಯಿಂಗ್ ನಾರ್ಮಲ್. ಅದಕ್ಕೆ ನಾವು ಅನ್ಎಕ್ಸ್ಪ್ಲೇನ್ಡ್ ಫರ್ಟಿಲಿಟಿ ಅಂತೀವಿ. ಆ ಅನ್ಎಕ್ಸ್ಪ್ಲೇನ್ಡ್ ಫರ್ಟಿಲಿಟಿಯಲ್ಲಿ ದೇರ್ ಕುಡ್ ಬಿ ಅ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಆರ್ ಸಮ್ ಜೆನೆಟಿಕ್ ಆರ್ ಸಮ್ ಅದರ್ ಪ್ರಾಬ್ಲಮ್ಸ್. ಸೊ ದಿಸ್ ಈಸ್ ದ ಹೋಲ್ ಪಿಕ್. ಮೇಡಮ್, ಈ ರೀತಿಯ ಸಮಸ್ಯೆ ಇಟ್ಕೊಂಡು ನಿಮ್ಮ ಹತ್ರ ದಂಪತಿಗಳು ಬಂದಾಗ ಅವ್ರನ್ನ ಯಾವ ರೀತಿ ನೀವು ಕೌನ್ಸಿಲಿಂಗ್ ಮಾಡ್ತೀರಾ ಅಂತ? ಅದೇ ಫಸ್ಟ್ ಇಟ್ ಡಿಪೆಂಡ್ಸ್ ಆನ್ ದ ಏಜ್ ಆಫ್ ದ ವೈಫ್, ದ ಏಜ್ ಆಫ್ ದ ಹಸ್ಬೆಂಡ್, ಮತ್ತು ಈ ಟೆಸ್ಟಲ್ಲಿ ಏನೇನು ನಮಗೆ ಗೊತ್ತಾಗುತ್ತೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ. ಆ ಪ್ರಾಬ್ಲಮ್ ಪ್ರಕಾರ ಇಫ್ ಲೇಡೀಸದ್ದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಪರಿಹಾರ ಏನು, ನಾವು ಏನು ಮಾಡಿದರೆ ಅವ್ರದ್ದು ಸಪೋಸ್ ಇಫ್ ದ ಟ್ಯೂಬ್ಸ್ ಆರ್ ಬ್ಲಾಕ್ಡ್, ನಾವು ಏನು ಮಾಡಿದರೆ ಟ್ಯೂಬ್ ಬ್ಲಾಕ್ ಓಪನ್ ಮಾಡ್ಬೋದು. ನಿಮ್ಮ ಅಂಡಾಶಯ ಕರೆಕ್ಟ್ ವರ್ಕ್ ಮಾಡ್ತಾ ಇರಲ್ಲ, ಅದಕ್ಕಾಗಿ ಏನಾದರೂ ಮೆಡಿಕೇಷನ್ಸ್ ಕೊಡ್ಬೋದು, ಅದು ನೋಡಬೇಕು. ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೋ ಅದು ನೋಡಿ ಅದ್ರ ತಕ್ಕ ನಾನು ಟ್ರೀಟ್ಮೆಂಟ್ ಮಾಡಬೇಕು. ಫಸ್ಟ್ ಟೆಸ್ಟ್ ಮಾಡಿ ಆಮೇಲೆ ನಿಮ್ಮ ಪ್ರಾಬ್ಲಮ್ ಪ್ರಕಾರ ನಾವು ನಿಮಗೆ ಕೌನ್ಸಿಲಿಂಗ್ ಮಾಡಿ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೀವಿ. ಹಾಗಾದರೆ ಇಂದಿನ ದಿನಗಳಲ್ಲಿ ಏನೆಲ್ಲ ಅಪಾರ್ಚುನಿಟೀಸ್ ಇದ್ದಾವೆ, ಅಂದರೆ ಕನ್ಸೀವ್ ಆಗೋದಕ್ಕೋಸ್ಕರ ಏನು ಹೊಸ ಟೆಕ್ನಾಲಜೀಸ್ ಬಂದಿರೋದು? ಅಂದರೆ ನಾನು ಕೇಳಿರೋ ಪ್ರಕಾರ ನಿಮ್ಮದು ಫಸ್ಟ್ IVF ಸೆಂಟರ್ ಈ ಒಂದು ನಮ್ಮ ಭಾಗದಲ್ಲಿ ಅಂತ. ಸೊ ಯಾವ ರೀತಿ ಅವ್ರಿಗೆ ನೀವು ಪ್ರೋತ್ಸಾಹ ನೀಡ್ತೀರಾ ಅವ್ರಿಗೆ? ಅಂದರೆ ಈಗ ಟೆಸ್ಟ್ ಮಾಡಿಸೋದಕ್ಕೆ ಮುಂದೆ ಬರೋದಿಲ್ಲ ಮೇಡಮ್, ಸೊ ಅಂತಹ ಒಂದು ದಂಪತಿಗಳಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ನಮ್ಮ ಹತ್ರ ಫಸ್ಟ್ ಟೈಮ್ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ವಿ ವಿಲ್ ಜಸ್ಟ್ ಎಕ್ಸಾಮಿನ್ ದೆಮ್ ಕಂಪ್ಲೀಟ್ಲಿ. ಮತ್ತು ನಮ್ದು ಎಲ್ಲ ಈ ಲೇಟೆಸ್ಟ್ ಏನು ಟೆಕ್ನಾಲಜಿ ಇದೆ ನಿಮ್ಮದು ಎಲ್ಲ ಟೆಸ್ಟ್ಸ್ ಹಿಡಿದ್ಬಿಟ್ಟು ನಿಮ್ಮದು ಸರ್ಜರೀಸ್ ಹಿಡಿದು IVF, ICSI, IUI ಎವ್ರಿಥಿಂಗ್ ಈಸ್ ಅವೈಲೇಬಲ್ ಅಂಡರ್ ಒನ್ ರೂಫ್ ಇನ್ ಅವರ್ ಹಾಸ್ಪಿಟಲ್ ಅಟ್ ಪಾರ್ ವಿತ್ ಎನಿ ಕಾಸ್ಮೋಪಾಲಿಟನ್ ಸಿಟಿ. ನೀವು ಬೆಂಗಳೂರಿಗೆ, ಶೋಲಾಪುರಿಗೆ, ಹೈದರಾಬಾದಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ನೀವು ಇದ್ದೂರಲ್ಲೇ ನಿಮಗೆ ಎಲ್ಲ ಫೆಸಿಲಿಟೀಸ್ ಸಿಗ್ತಾ ಇದೆ.
at a very, very reasonable price. You can stay at home and come for the treatment to our place. So according to ಅವ್ರದ್ದು ಏನು ಪ್ರಾಬ್ಲಮ್ ಇರುತ್ತೆ, ಸಪೋಸ್ ಲೈಕ್ ಇನ್ ಡೀಟೇಲ್ಸ್ ಹೋಗ್ಬೇಕಂದ್ರೆ, ಸಪೋಸ್ ಈಗ ವೈಫಿಂದು ಟ್ಯೂಬ್ಸ್ 2 ಬ್ಲಾಕ್ ಇದೆ, ಅವಳದು ಏಜ್ ಅರೌಂಡ್ 25-28ವರೆಗಿದ್ರೂ ನಾವು ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಮಾಡಬಹುದು. ಆ ಫೆಸಿಲಿಟಿನೂ ನಮ್ಮ ಹತ್ರ ಇದೆ. ಮಾಡಿ ಅವಳದು ಟ್ಯೂಬ್ಸ್ ಯಾಕೆ ಬ್ಲಾಕ್ ಆಗಿದೆ, ಏನಾದರೂ ಇನ್ಫೆಕ್ಷನ್ ಆಗಿದೆಯಾ, ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಗರ್ಭಕೋಶದ ಒಳಗಡೆ ಅದರ ಲೈನಿಂಗ್ ಹೇಗಿದೆ, ಅದೆಲ್ಲ ನೋಡ್ಕೊಂಬಿಟ್ಟು ಆ ಪ್ರಾಬ್ಲಮ್ ಇದ್ರೂ ವಿ ಕ್ಯಾನ್ ಕರೆಕ್ಟ್ ಇಟ್ ಇಫ್ ಇಟ್ ಈಸ್ ಕರೆಕ್ಟೇಬಲ್ ಆ್ಯಂಡ್ ಇಫ್ ದ ಕ್ವಾಲಿಟಿ ಆಫ್ ದ ಟ್ಯೂಬ್ಸ್ ಆರ್ ಗುಡ್. ಅದನ್ನು ಕರೆಕ್ಟ್ ಮಾಡ್ಕೊಂಬಿಟ್ಟು ನಾವು ಟ್ಯಾಬ್ಲೆಟ್ಸ್ ಹಾಕಿ, ಹಸ್ಬೆಂಡ್ಗೂ ಏನಾದರೂ ನೆಸೆಸಿಟಿ ಇದ್ದರೆ ಅವ್ರಿಗೂ ಟ್ರೀಟ್ಮೆಂಟ್ ಕೊಟ್ಟು ಯಾವ ಪರ್ಟಿಕ್ಯುಲರ್ ಟೈಮ್ನಲ್ಲಿ ನೀವು ಕೂಡಿರಬೇಕು ಅಂತ ನಾವು ಗೈಡ್ ಮಾಡ್ತೀವಿ. ಸೊ ಅಬೌಟ್ 3 to 4 months ವಿ ಫಾಲೋ ದಿಸ್ ಇಫ್ ಎವ್ರಿಥಿಂಗ್ ಈಸ್ ಓಕೆ. ಇನ್ ಸ್ಪೈಟ್ ಆಫ್ ಎವ್ರಿಥಿಂಗ್ ಬೀಯಿಂಗ್ ಗುಡ್, tubes being open, eggs being produced ನ್ಯಾಚುರಲ್ ಪ್ರಾಪರ್ಲಿ, ಗರ್ಭಕೋಶ ಚೆನ್ನಾಗಿತ್ತು, ಹಸ್ಬೆಂಡ್ದು ಕೌಂಟೂ ಓಕೆ ಇತ್ತು, ಇಷ್ಟು ಇನ್ ಸ್ಪೈಟ್ ಆಫ್ ದಿಸ್ ಇಫ್ ದೇ ಡೋಂಟ್ ಕನ್ಸೀವ್ ದೆನ್ ಒನ್ ಸ್ಟೆಪ್ ಅಹೆಡ್ ಹೋಗ್ತೀವಿ. ಅದಕ್ಕೆ IUI ಅಂತಾರೆ, ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ. ಆವಾಗ ಓವ್ಯುಲೇಷನ್ ಆಗೋ ಹಾಗೆ ಮಾಡಿ ವೈಫಿಗೆ ಎಗ್ ರಿಲೀಸ್ ಆಗಿದೆ ಇಲ್ಲೋ ನೋಡ್ಕೊಂಡ್ಬಿಟ್ಟು ಹಸ್ಬೆಂಡ್ದು ಸಿಮೆನ್ ಸ್ಯಾಂಪಲ್ ತೊಗೊಂಡು ಅದರಿಂದ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ ಎಲ್ಲ ಒಂದು ಕಡೆ ಮಾಡಿ, ಬಾಕಿದೆಲ್ಲ ಫ್ಲೂಯಿಡ್ ಎವ್ರಿಥಿಂಗ್ ಡಿಸ್ಕಾರ್ಡ್ ಮಾಡಿ ಅವಷ್ಟೇ ಸ್ಪರ್ಮ್ಸ್ ನಾವು ಯುಟ್ರಸ್ದಲ್ಲಿ ಬಿಡ್ತೀವಿ, ಇನ್ಸೆಮಿನೇಟ್ ಮಾಡ್ತೀವಿ ಯುಟ್ರಸ್ಸಲ್ಲಿ. ಆಗ ಆ ಸ್ಪರ್ಮ್ಸ್ ಹೋಗಿ ಅಂಡಾಶಯಕ್ಕೆ ಸೇರಿಕೊಂಡ್ರೆ ಫರ್ಟಿಲೈಸೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನ್ಯಾಚುರಲ್ ಪ್ರೆಗ್ನೆನ್ಸಿಗಿಂತ ಅರೌಂಡ್ 15% ಪೇಷಂಟ್ಸಲ್ಲಿ ಇದು ಹೆಲ್ಪ್ ಆಗುತ್ತೆ. ಸೊ ಒಂದು 3-4 IUI ಮಾಡಿದರೂ ಕೂಡ ಇನ್ ಕೇಸ್ ಕನ್ಸೀವ್ ಆಗಿಲ್ಲ, ದೆನ್ ವಿ ಮೇ ಸೇ ಇಟ್ ಈಸ್ ಅನ್ಎಕ್ಸ್ಪ್ಲೇನ್ಡ್ ಇನ್ ಸ್ಪೈಟ್ ಆಫ್ ಎವ್ರಿಥಿಂಗ್ ಬೀಯಿಂಗ್ ಗುಡ್. ಯಾಕೆ ಕನ್ಸೀವ್ ಆಗ್ತಾ ಇಲ್ಲ ಅಂಥವ್ರಿಗೆ ವಿ ಸಜೆಸ್ಟ್ IVF ಅಷ್ಟೇ. ಅಂದರೆ IVF ಏನಿದು ಮೇಡಮ್? ಈಗ ರೀಸೆಂಟಾಗಿ ನಾವು ಕೇಳ್ತಾ ಇರೋದು IVF ಅಂತ. ಸೊ ಜಾಸ್ತಿ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಇದೇನೋ ದೊಡ್ಡದಿದೆ, ಹಾಗೆ ಎಕ್ಸ್ಪೆನ್ಸಸ್, ಮನಿ ಮ್ಯಾಟ್ರ್ ಬಂದಾಗ ಎಕನಾಮಿಕಲಿ ನಾವು ಅದನ್ನು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಹಾಗೆ ನಮ್ಮ ಪ್ರದೇಶದಲ್ಲಿ ಎಷ್ಟು ಜನ ಇದರ ಪ್ರಯೋಜನ ಪಡೆದುಕೊಂಡಿದ್ದಾರೆ ಅಂತ? ತುಂಬ ಜನ ಪಡ್ಕೊಂಡಿದ್ದಾರೆ ಆ್ಯಂಡ್ ಪೀಪಲ್ ಆರ್ ಬಿಕಮಿಂಗ್ ವೆರಿ ಮಚ್ ಅವೇರ್ ಅಬೌಟ್ ದಿಸ್ ಟ್ರೀಟ್ಮೆಂಟ್. ಈವನ್ ತಾಲೂಕಾ ಪ್ಲೇಸಸ್ನಿಂದ ಜನ ಬಂದು ಮೇಡಮ್ ನಮಗೆ IVF ಮಾಡ್ಕೊಳ್ಳೋದಿದೆ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಅದರಲ್ಲಿ ಯು ಡೋಂಟ್ ಹ್ಯಾವ್ ಟು ವರಿ ಆರ್ ಗೆಟ್ ಸ್ಕೇರ್ಡ್ ಅಬೌಟ್ ಎನಿಥಿಂಗ್. IVFಲ್ಲಿ ಏನೂ ಸರ್ಜರಿ ಇರಲ್ಲ, ನಿಮಗೆಲ್ಲೂ ಕಟ್ ಮಾಡಲ್ಲ, ನಿಮಗೇನೂ ಮಾಡಲ್ಲ. IVF ಮೀನ್ಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಅಂದರೆ ಏನು? ಹೊರಗಡೆನೇ ನಾವು ಫರ್ಟಿಲೈಸೇಷನ್ ಮಾಡಿ ಭ್ರೂಣ ತಯಾರು ಮಾಡಿ ನಾವು ಭ್ರೂಣ ಗರ್ಭಕೋಶದಲ್ಲಿ ಬಿಡ್ತೇವೆ. ಇದರಲ್ಲಿ ಏನಿರುತ್ತೆ ಅಂದರೆ ಹೆಣ್ಮಗಳಿಗೆ ಅಂಡಾಶಯ ಉತ್ಪತ್ತಿ ಆಗೋ ಹಾಗೆ ನಾವು 11 ದಿವಸ ಇಂಜೆಕ್ಷನ್ಸ್ ಕೊಟ್ಟು, ಸೊಂಟಕ್ಕೆ ಇಂಜೆಕ್ಷನ್ಸ್ ಕೊಟ್ಟು 11 ದಿವಸ 2 ಕಡೆಯಿಂದ ಎಗ್ಸ್ ಬೆಳಿತವೆ. ಆಮೇಲೆ ಒಂದು ಸ್ಮಾಲ್ ಅನಸ್ತೇಷಿಯಾ ವಿಚ್ ಈಸ್ ಓನ್ಲಿ ಫಾರ್ 10 minutes ಮ್ಯಾಕ್ಸ್, ಸ್ಮಾಲ್ ಅನಸ್ತೇಷಿಯಾ ಕೊಟ್ಟು ಟ್ರಾನ್ಸ್ ವಜೈನಲ್ ಸ್ಕ್ಯಾನಿಂಗ್ ಮುಖಾಂತರ ಆ ಎಗ್ಸ್ ಎಲ್ಲ ಹೊರಗೆ ತಗೊಳ್ತೀವಿ. ಪೇಷಂಟ್ ಎಗ್ಸ್ ಕೊಟ್ಟು ಆಫ್ಟರ್ 3 to 4 hours ಶಿ ಕ್ಯಾನ್ ವಾಕ್ಔಟ್. ಶಿ ಕ್ಯಾನ್ ನೆಕ್ಸ್ಟ್ ಡೇ ಗೋ ಫಾರ್ ಹರ್ ಜಾಬ್ ಆಲ್ಸೋ. ಸೇಮ್ ಡೇ ಎಗ್ಸ್ ತಕ್ಕೊಂಡಾಗ ಹಸ್ಬೆಂಡದ್ದು ವೀರ್ಯ ತಗೊಂಡು ಅದರಲ್ಲಿ ಒಳ್ಳೆ ಕ್ವಾಲಿಟೀಸ್ ಬೀಜಾಣುಗಳನ್ನು ಸಪ್ರೇಟ್ ಮಾಡಿ ICSI ಅಂತ ಒಂದು ಮೆಥಡ್ ಇದೆ, ಅದರಲ್ಲಿ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ನಮ್ಮ ಎಂಬ್ರಿಯಾಲಜಿಸ್ಟ್ ಬಂದು ಅದು ಅಂಡಾಶಯದಲ್ಲಿ ಸ್ಪರ್ಮ್ ಇಂಜೆಕ್ಟ್ ನಾವೇ ಫರ್ಟಿಲೈಸ್ ಮಾಡಿಬಿಡ್ತೀವಿ, ಹೊರಗಡೆ ಫರ್ಟಿಲೈಸ್ ಮಾಡಿಬಿಟ್ಟು ಅದನ್ನು ಇನ್ಕ್ಯುಬೇಟರಲ್ಲಿ ಇಡ್ತೇವೆ. ಇನ್ಕ್ಯುಬೇಟರ್ ಅಂದರೆ ಇದು ಗರ್ಭಕೋಶದ ಹಾಗೆ ಆ್ಯಕ್ಟ್ ಮಾಡುತ್ತೆ. ಇನ್ಕ್ಯುಬೇಟರ್ ಅಂದರೆ ಅದರದ್ದು ಟೆಂಪ್ರೇಚರು, ಅದರ CO2 ಲೆವೆಲ್, ಅದರದ್ದು pH, ಅದರದ್ದು ಹ್ಯುಮಿಡಿಟಿ, ಅದೆಲ್ಲ ಇಟ್ ಮಿಮಿಕ್ಸ್ ದ ಯುಟ್ರಸ್, ಗರ್ಭಕೋಶ. ಸೊ ಅಂಥದ್ರಲ್ಲಿ ಅದು ಭ್ರೂಣಗಳನ್ನು ಇಟ್ಟು ಅವನ್ನ 3 ರಿಂದ 5 ದಿವಸ ಅದನ್ನು ನಾನು ಬೆಳೆಸಿ ವೆನ್ ದೇ ಸ್ಟಾರ್ಟ್ ಡಿವೈಡಿಂಗ್ ಐದರ್ ಸೆಲ್ 3 to ಸೆಲ್ 5ವರೆಗೂ ಅದು ಡಿವಿಷನ್ ಆದಮೇಲೆ ಎಷ್ಟು ಒಳ್ಳೆ ಕ್ವಾಲಿಟಿದು ಭ್ರೂಣಗಳನ್ನು ರೆಡಿ ಆಗಿದಾವೋ ನೋಡಿ, ಸಪೋಸ್ ಒಂದು ಲೇಡಿಯಿಂದ ನಮಗೆ 10 ಎಗ್ಸ್ ಸಿಕ್ತು, ಅವ್ರದ್ದು 8 ಬೇಬೀಸರೇ ರೆಡಿ ಆಗ್ತವೆ. ಆ 8 ಬೇಬೀಸಲ್ಲಿ ನಾವು 3 ಅಥವಾ 3 ಹಿಂಗೆ ಸಪ್ರೇಟ್ ನಾವು ಅವನ್ನ ಫ್ರೀಸ್ನೂ ಮಾಡಿಡ್ಬೋದು. ಸೊ ಭ್ರೂಣಗಳನ್ನು ನಾವು 8 ರಿಂದ 10 ವರ್ಷದವರೆಗೆ ನಾವು ಫ್ರೀಸ್ ಮಾಡಿಡ್ಬೋದು. ಸೊ ಫಸ್ಟ್ ಸಪೋಸ್ ಅವ್ರದ್ದು 3 ಸೆಟ್ ಸಿಕ್ತು, 3
ಒಂದು 3 ಭ್ರೂಣಗಳನ್ನು ಒಂದು ಸೆಟ್ ನಾವು ಒಳಗೆ ಹಾಕಿಬಿಟ್ಟು ಉಳಿದದ್ದು 2 ಸೆಟ್ಗಳಿಗೆ ನಾವು ಫ್ರೀಸ್ ಮಾಡಿರ್ತೀವಿ. ಫ್ರೀಸ್ ಅಂದರೆ ಅದು ಫ್ರಿಜ್ ಅಲ್ಲ, ಇಟ್ ಈಸ್ ಫ್ರೋಝನ್ ಇನ್ ಲಿಕ್ವಿಡ್ ನೈಟ್ರೋಜನ್ ವೇರ್ ವಿ ಡಿಪ್ ದ ಎಂಬ್ರಿಯೋಸ್ ಅಂಡರ್ -120 degrees ಆ್ಯಂಡ್ ದಟ್ ಗ್ಯಾಸ್ ಹ್ಯಾಸ್ ಟು ಬಿ ರಿಪ್ಲೇಸ್ಡ್. ಸೊ ಈಗ ಫಸ್ಟ್ ಟೈಮ್ ನಾನು ವಿ ಆರ್ ಅಲೌಡ್ ಟು ಪುಟ್ 3 embryos ಅಷ್ಟೇ. ನಮ್ಮದು ರೆಗ್ಯುಲೇಷನ್ಸ್ ಇರುತ್ತೆ, IVF ರೆಗ್ಯುಲೇಷನ್ಸ್ ಆರ್ ದೇರ್. ಅಕಾರ್ಡಿಂಗ್ಲಿ ವಿ ಕ್ಯಾನ್ ಪುಟ್ 3 embryos. ರಿಮೈನಿಂಗ್ embryos ವಿ ಕ್ಯಾನ್ ಫ್ರೀಸ್. ಸಪೋಸ್ ಫಸ್ಟ್ ಟೈಮ್ ಅವಳು ಪ್ರೆಗ್ನೆನ್ಸಿ ಆಯಿತು, ಶಿ ಕಂಟಿನ್ಯೂಡ್, ಅದು ಭ್ರೂಣಗಳನ್ನು ನಾವೇನು ಫ್ರೀಸ್ ಮಾಡಿರ್ತೀವಿ, ಅದು ಅವಳು 2ನೇ ಮಗುವಿಗೂ 3ನೇ ಮಗುವಿಗೂ ನಾವು ಯುಟಿಲೈಸ್ ಮಾಡ್ಕೋಬಹುದು. ಸೊ ಮತ್ತೇನು ಸೆಕೆಂಡ್ ಟೈಮ್ ಅವಳಿಗೆ ಬೇಕಾಗಿತ್ತಂದರೆ ಆ ಭ್ರೂಣಗಳನ್ನು ನಾವು ಮತ್ತೆ ನಾರ್ಮಲ್ ಟೆಂಪ್ರೇಚರ್ಗೆ ತಂದು ಅದಕ್ಕೆ ಥಾಯಿಂಗ್ ಅಂತಾರೆ. ಫ್ರೋಝನ್ ಎಂಬ್ರಿಯೋಸ್ಗೆ ನಾವು ಥಾ ಮಾಡ್ತೀವಿ. ಥಾ ಮಾಡಿ ಅದನ್ನು ಒಂದು 8-9 ತಾಸು ಬೆಳಿಲಿಕ್ಕೆ ಬಿಟ್ಟು ಅದನ್ನು ಮತ್ತೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಆ್ಯಂಡ್ ನಮ್ಮ ಹತ್ರ ಅಂಥದ್ದು ಎಷ್ಟೋ ಪ್ರೆಗ್ನೆನ್ಸೀಸ್ ಆಗಿವೆ. ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ದಿಂದ ಸಾವಿರಾರು ಬೇಬೀಸ್ ಹುಟ್ಟಿದ್ದಾವೆ ನಮ್ಮ ಹಾಸ್ಪಿಟ್ಲಲ್ಲಿ. ಓಕೆ ಮೇಡಮ್, ಈಗ ನೋಡೋದಾದರೆ ನೀವು ಹೇಳಿದ್ರಿ ಲೈಕ್ ಕೃತಕವಾಗಿ ನಾವು ಮಾಡ್ತೀವಿ ಅಂತ, ಹೌದಾ? ಸೊ ಕೃತಕವಾಗಿ ಮಾಡಿದಾಗ ಮಗು ನಾರ್ಮಲ್ ಇರುತ್ತಾ ಮ್ಯಾಮ್? ಮಗು ನಾರ್ಮಲ್ ಇರುತ್ತೆ. ದೇರ್ ಈಸ್ ನೋ ಸ್ಟಡೀಸ್ ಶೋಯಿಂಗ್ ದ್ಯಾಟ್ IVF ದಿಂದನೇ ಅಬ್ನಾರ್ಮಲ್ ಬೇಬೀಸ್ ಆಗಿದಾವಂತ ಹಾಗೇನೂ ಇರಲ್ಲ. ಆ್ಯಕ್ಚುಲಿ ನಾವು ನಾರ್ಮಲ್ ಕನ್ಸೀವ್ ಆದ ಪೇಷಂಟ್ಸಲ್ಲಿ ಅಬ್ನಾರ್ಮಲ್ ಬೇಬೀಸ್ ಸ್ವಲ್ಪ ಪರ್ಸೆಂಟೇಜ್ ನೋಡ್ತೇವೆ, ಇದರಲ್ಲೂ ಆಗ್ಬಹುದು. ಬಟ್ ಇಟ್ ಈಸ್ ನಾಟ್ ಡ್ಯೂ ಟು IVF. ಇಟ್ ಕುಡ್ ಬಿ ದೇರ್ ಓನ್ ಜೆನೆಟಿಕ್ ಪ್ರಾಬ್ಲಮ್ ಆರ್ ಅವ್ರದ್ದು ಫರ್ಟಿಲೈಸೇಷನ್ ಟೈಮಿಗೆ ಪ್ರಾಬ್ಲಮ್ ಆದಷ್ಟೇ ಆಗುತ್ತೆ. ಓಕೆ, ಕೆಲ PCOD ಇರೋರು IVF ಟ್ರೀಟ್ಮೆಂಟ್ನ ತೊಗೋಬೋದಾ ಅಂತ? ಹೌದು, ಆ್ಯಕ್ಚುಲಿ PCOD ಪೇಷಂಟ್ಸಲ್ಲಿ ಏನಾಗುತ್ತೆ, ದೇರ್ ಇಸ್ ಆ್ಯನೋವ್ಯುಲೇಷನ್. ಎಗ್ ಬೆಳೆದು ಕರೆಕ್ಟ್ ಟೈಮಿಗೆ ರಿಲೀಸ್ ಆಗಲ್ಲ 13 ದಿವಸ ಬಿಕಾಸ್ ಆಫ್ ಲಾಟ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಆ ಇಂಬ್ಯಾಲೆನ್ಸ್ ಮೂಲಕ ಅದು ಎಗ್ ರಿಲೀಸ್ ಆಗದೆ ಅದು ಪೋಸ್ಟ್ಪೋನ್ ಆಗುತ್ತೆ. ಪೋಸ್ಟ್ಪೋನ್ ಆದ ಕೂಡಲೇ ಪೀರಿಯಡ್ಸ್ ಬಿಕಮ್ ಇರ್ರೆಗ್ಯುಲರ್. So an ovulation may be one of the reasons in PCOS not to conceive. But PCOS bantandre everybody we don't advise IVF. Again it depends on the age of the patient, married life ಎಷ್ಟು ವರ್ಷ ಇದೆ ಅದೆಲ್ಲ ನೋಡ್ಕೊಂಡ್ಬಿಟ್ಟು ರುಟೀನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅದರಿಂದನೂ ಆಗಲಿಲ್ಲ IUI ಮಾಡಿ ಅದರಿಂದ ಆಗಿಲ್ಲ ಅಂದರೆ IVF is always a last resort. IVF is not a first resort, always. ಅದೇ ರೀತಿ ಪುರುಷರಲ್ಲಿ ಈ ಒಂದು ಚರ್ಚೆ ಆಗೋದಿಲ್ಲ, ಏನು ರೀಸನ್ ಇರ್ಬೋದು ಅಂತ? That is male ego. Nothing else. They don't want to accept their problems. But nowadays the mentality has changed and they are accepting the problems because they accept their habits and their stress. So they have to accept. If they want to have a child, they have to accept it. ಎಸ್, ಓಕೆ. ಹಾಗಾದರೆ ಈಗ ಅವರ ಆರೋಗ್ಯ ಮತ್ತು ಅವರ ಆಹಾರ ಪದ್ಧತಿ ಯಾವ ರೀತಿ ಇರುತ್ತೆ ಅಂತ? ವೈಫ್ ಆಗಲಿ ಹಸ್ಬೆಂಡ್ ಆಗಲಿ, ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದರ್ ಹೆಲ್ತ್. ಈಗ ಜಂಕ್ ಫುಡ್ ತಿನ್ನೋದ್ರಿಂದ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಈವನ್ ದೀಸ್ ಬ್ಯಾಡ್ ಹ್ಯಾಬಿಟ್ಸ್ ಆರ್ ಮೋರ್, ಡ್ರಿಂಕಿಂಗ್, ಗುಟ್ಕಾ ಆ್ಯಂಡ್ ಆಲ್, ಆ್ಯಂಡ್ ದೆರ್ ಈಸ್ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ they sleep late, they get up late. I mean, there is no set pattern in life. I mean, even in school children obesity tumba kaanta ide, and we are seeing in the teenager girls the incidence of PCOS is increasing because ಈಗ ಹುಡುಗಿಯರಿಗೆ ಆಕ್ಟಿವಿಟಿನೇ ಇಲ್ಲ. ಮಾರ್ನಿಂಗ್ ಹೇಳ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಈವ್ನಿಂಗ್ 5-6 ಬರ್ತಾರೆ, ದೆನ್ ದೇ ಡೂ ದೇರ್ ಹೋಮ್ ವರ್ಕ್ and then they sit with the mobile. So whole day they don't move at all. Earlier, like when we were children, we used to play in the grounds, we used to play outside, we used to do skipping, we used to do cycling. Outdoor ಏನು ಇಲ್ಲನೇ ಇಲ್ಲ ಈಗ. Everything is the couch. And they are sitting on the couch and they are becoming couch potatoes. So that's activity that, your lifestyle has to change, your food habits have to change, and that eating junk food and cheese and fried stuff, everything has to be changed. And you have to eat lot of green vegetables, fruits, brisk walking. All this is very important. ಮ್ಯಾಮ್, ಅಂದರೆ ಈಗ ನಾವು ನಾರ್ಮಲ್ ಡೆಲಿವರಿ ಆಗಲಿ, ನಾರ್ಮಲಾಗಿ ಕನ್ಸೀವ್ ಆದವರು ಅಂದರೆ ಯಾವ ರೀತಿ ಬೇಕೋ ಆ ರೀತಿ ಅವ್ರದ್ದು ಜೀವನ ಸ್ಟೈಲನ್ನ ನಡೆಸ್ತಿರ್ತಾರೆ.
ಆದರೆ ಈಗ ನಾವು IVF ಮಾಡಿಸಿದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಆದಂಥ ಒಂದಷ್ಟು ಸಿಚುವೇಶನ್ ಅಂದರೆ ರೆಕಮೆಂಡೇಶನ್ಸ್ ಮಾಡಿರ್ತೀರ, ಸೊ ಅಲ್ಲಿ ನಾವು ನಾರ್ಮಲ್ ಆಗಿರೋಕೆ ಆಗೋದಿಲ್ಲ. ಹಾಗೇನೂ ಇಲ್ಲ. ಬಿಕಾಸ್ IVF ಅಲ್ಲಿ ನಾವು ಏನು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದರೆ ಒಂದು 3 ಮಂತ್ಸ್ವರೆಗೂ ಅವ್ರಿಗೆ ಸಮ್ ಪರ್ಟಿಕ್ಯುಲರ್ ಸಪೋರ್ಟ್ ಟ್ರೀಟ್ಮೆಂಟ್ ವಿ ವಿಲ್ ಬಿ ಗಿವಿಂಗ್, ಲೈಕ್ ಇಂಜೆಕ್ಷನ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಆಲ್. ಆ ಟೈಮಲ್ಲಿ ವಿ ಜಸ್ಟ್ ಅಡ್ವೈಸ್ ಅಬ್ಸಲ್ಯೂಟ್ ಬೆಡ್ ರೆಸ್ಟದ ಅವಶ್ಯಕತೆಯೇ ಇಲ್ಲ. ದೇ ಕ್ಯಾನ್ ಲೀಡ್ ದ ರುಟೀನ್ ಲೈಫ್. ದೇ ಶುಡಂಟ್ ಲಿಫ್ಟ್ ಎನಿಥಿಂಗ್ ಹೆವಿ and they should avoid being together with husband for first 3 months. After 3 months it is like normal, you can go to work and everything. I have so many patients who are advocates, who are doctors, who have started working after 2 months. Only thing, you should not sit on two-wheeler, jerks ಆಗಬಾರ್ದು, ಹೆವಿ ಏನು ಎತ್ತಬಾರ್ದು ಅಷ್ಟೇ. in normal routine life you can lead. You are not a patient at all if you conceive with IVF. ಓಕೆ, ಅಂದರೆ ಮೇಡಮ್ ಈಗ IVF ಇಂದ ಈ ಬಂಜೆತನ ಅನ್ನೋದನ್ನ ಕಂಪ್ಲೀಟಾಗಿ ಹೋಗ್ಲಾಡಿಸ್ಬೋದಾ ನಾವು ಅಂತ? See, according to me, as long as you have got a uterus, you can get pregnant. ಈಗ ಎಷ್ಟೋ ಜನ ನಮ್ಮ ಹತ್ರ 40+ ಏಜ್ದವ್ರು ಬರ್ತಾರೆ. ಅವರಲ್ಲಿ ಅಂಡಾಶಯದ ಕ್ವಾಲಿಟಿ ಚೆನ್ನಾಗಿರಲ್ಲ ಮತ್ತು ನಂಬರ್ ಆಫ್ ಎಗ್ಸ್ ಕಮ್ಮಿ ಆಗಿರುತ್ತೆ. ಅಂಥದ್ರಲ್ಲಿ ನಾವು ಬಾಡಿಗೆ ತತ್ತಿ ತೊಗೊಳ್ತೇವೆ. ವಿ ಟೇಕ್ ಡೋನರ್ ಎಗ್ಸ್ ವಿತ್ ಹಸ್ಬೆಂಡ್ ಸ್ಪರ್ಮ್ ಫರ್ಟಿಲೈಸ್ ಮಾಡಿ ವೈಫಿನ ಗರ್ಭಕೋಶನಲ್ಲಿ ಆ ಎಂಬ್ರಿಯೋಸ್ ಬಿಡ್ತೇವೆ. ಸೊ ಐ ಹ್ಯಾವ್ ನಮ್ಮ ಹಾಸ್ಪಿಟಲ್ ರೆಕಾರ್ಡಲ್ಲಿ 50-year-old ಲೇಡಿ ಹ್ಯಾಸ್ ಟೇಕನ್ ಟ್ವಿನ್ಸ್ ಆ್ಯಂಡ್ ರೈಟ್ ನೌ 47-year-old ಲೇಡಿ ಈಸ್ ಪ್ರೆಗ್ನೆಂಟ್ ವಿತ್ ಡೋನರ್ ಎಗ್ಸ್. ಅದು ಕೂಡ ಜೆಂಟ್ಸಲ್ಲಿನೂ ಇಫ್ ದ ಸ್ಪರ್ಮ್ ಕೌಂಟ್ ಈಸ್ ನಿಲ್, ಅಂಥವರಲ್ಲಿ ನಾವು ಡೋನರ್ ಸ್ಪರ್ಮ್ಸ್ನೂ ಯೂಸ್ ಮಾಡಿ ಕನ್ಸೀವ್ ಆಗುವಂಗೆ IVF ಮಾಡಿ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬಹುದು. But all these things have to be very legal, signed by husband and wife and approved by them. Then only we do. There are so many patients, ವೈಫಲ್ಲಿ ಎಗ್ಸೂ ಕ್ವಾಲಿಟಿ ಚೆನ್ನಾಗಿಲ್ಲ, ನಂಬರ್ ಆಫ್ ಎಗ್ಸು ಚೆನ್ನಾಗಿಲ್ಲ, ಹಸ್ಬೆಂಡ್ದು ಸ್ಪರ್ಮ್ಸ್ ಚೆನ್ನಾಗಿಲ್ಲ. ಅಂಥ ಪೇಷಂಟಲ್ಲಿ ನಾವು ಬಾಡಿಗೆ ಬೇಬಿನೇ, ಅಂದರೆ ಹೊರಗಿಂದ ಎಗ್ಸು ಹೊರಗಿಂದ ಸ್ಪರ್ಮ್ ತೊಗೊಂಡು ರೆಡಿಮೇಡ್ ಬೇಬಿನೇ ಮಾಡಿ ಗರ್ಭಕೋಶ ಚೆನ್ನಾಗಿ ಮಾಡಿಕೊಂಡು, ಅಂದರೆ ಈಗ ನೀವು ಬೆಳೆ ಬಿತ್ತಬೇಕಂದ್ರೆ ಹೊಲ ಚೆನ್ನಾಗಿ ಮಾಡ್ಕೋತೀರಲ್ಲ, ಆ ಥರ ನಾವು ಯುಟ್ರಸ್ ಗರ್ಭಕೋಶ ಚೆನ್ನಾಗಿ ಮಾಡಿಕೊಂಡು ಅದರ ಲೈನಿಂಗ್ ಚೆನ್ನಾಗಿ ಮಾಡಿಕೊಂಡು ರೆಡಿಮೇಡ್ ಬೇಬಿನೇ ನಾವು ಬಿಡ್ಬೋದು. ಸೊ ಫಾರ್ ಎವ್ರಿಥಿಂಗ್ ದೇರ್ ಈಸ್ ಅ ಟ್ರೀಟ್ಮೆಂಟ್. ಆದರೆ ನಿಮ್ಮ ಗರ್ಭಕೋಶ ಒಂದು ಇರಬೇಕು. ಈಗ ಗರ್ಭಕೋಶ ಇಲ್ದಿದ್ರೂ ಪುಣೆಯಲ್ಲಿ 2 ಸಲ ಯುಟ್ರಸ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಬೇರೆ ಹೆಂಗಸಿಂದ ಯುಟ್ರಸ್ ತೊಗೊಂಡು ಯುಟ್ರಸ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಅದರಲ್ಲಿ IVF ಮಾಡಿದ್ದಾರೆ ಒಬ್ಬರು ಡಾಕ್ಟ್ರು ಪುಣೆಯಲ್ಲಿ. ಸೊ ಈವನ್ ದ್ಯಾಟ್ ಹ್ಯಾಸ್ ಮ್ಯಾಮ್, ಇನ್ನು ರೀಸೆಂಟ್ ಒಂದು ಟ್ರೆಂಡಿಂಗ್ ನಡೀತಾ ಇದೆ, ಅಂದರೆ ಗಂಡ ಇಲ್ಲದೆ ಇದ್ರೂ ಒಬ್ಬರು ಮಾಡಿಸಿ IVF ಇಂದ ಅಂತ. ಸೊ ಅದು ಎಷ್ಟು ಲೀಗಲಿ ಅಂತ ಹೇಳ್ಬೋದು? ಅದರಿಂದ ನಾವು ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ? ಈ ಲೀಗ್ಯಾಲಿಟಿಯಲ್ಲಿ ಓನ್ಲಿ ವಿಮೆನ್, ಅನ್ಮ್ಯಾರಿಡ್ ವುಮನ್ ಈಸ್ ಅಲೌಡ್ ಟು ಹ್ಯಾವ್ ಅ ಚೈಲ್ಡ್ ವಿತ್ ಕನ್ಸೆಂಟ್, ವಿತ್ ಹರ್ ಕನ್ಸೆಂಟ್, ಆ್ಯಂಡ್ ಶಿ ಕ್ಯಾನ್ ಗೋ ವಿತ್ ಹರ್ ಓನ್ ಎಗ್ಸ್. ಅವಳಿಗೆ ಮ್ಯಾರೇಜ್ ಆಗಿಲ್ಲ, ಅವಳು ಶಿ ಈಸ್ ಬಿಲೋ 35, ಈವನ್ ಇಫ್ ಅಬೌವ್ 35, ಬಟ್ ಬಿಲೋ 35 ಅಂದರೆ ಅವಳು ಓನ್ ಎಗ್ಸ್ ತೊಗೊಂಡು ಡೋನರ್ ಸ್ಪರ್ಮ್ನಿಂದ ಫರ್ಟಿಲೈಸ್ ಮಾಡಿ ಇವಳ ಗರ್ಭಕೋಶನಲ್ಲಿ ಬಿಡ್ಬೋದು. ಸೊ ಇಟ್ ಈಸ್ ಅಲೌಡ್ ಓನ್ಲಿ ಫಾರ್ ವಿಮೆನ್, ಲೀಗಲಿ ಅಲೌಡ್ ಫಾರ್ ದ ವಿಮೆನ್. ಓಕೆ ಮ್ಯಾಮ್, ಅಂದರೆ ಇದೆಲ್ಲ ಅವಕಾಶಗಳು, ಈ ಎಲ್ಲ ಟ್ರೀಟ್ಮೆಂಟ್ಗಳು ಗುಲ್ಬರ್ಗಾದಲ್ಲಿ ನಾವು ನೋಡಬೇಕಾದ್ರೆ ನೀವು ನಿಮ್ಮಲ್ಲಿ ಅವೈಲೇಬಲ್ ಇದೆಯಾ? ಹಾಗೆ ನೀವು ಯಾಕೆ ನಿಮ್ಮನ್ನೇ ಪ್ರಿಫರ್ ಮಾಡ್ತೀರಾ ಅಂತ ನಮ್ಮ ಹತ್ರ ದಿಸ್ ಈಸ್ ಪಾಸಿಬಲ್. ವಿ ಹ್ಯಾವ್ ಆಲ್ ದ ಫೆಸಿಲಿಟಿ ಫಾರ್ oocyte freezing, ಎಗ್ಸ್ ತೆಗೆದು ಎಗ್ಸ್ ಫ್ರೀಸ್ ಮಾಡಲಿಕ್ಕೆ. ವಿ ಹ್ಯಾವ್ ಫ್ಯಾಸಿಲಿಟೀಸ್ ಫಾರ್ ಸ್ಪರ್ಮ್ ಫ್ರೀಸಿಂಗ್, ವಿ ಹ್ಯಾವ್ ಫ್ಯಾಸಿಲಿಟೀಸ್ ಫಾರ್ ಎಂಬ್ರಿಯೋ ಫ್ರೀಸಿಂಗ್, ಭ್ರೂಣನೂ ನಾವು ಫ್ರೀಸ್ ಮಾಡೋದು ಫೆಸಿಲಿಟಿ ನಮ್ಮ ಹತ್ರ ಇದೆ. ಆ್ಯಂಡ್ ನಮ್ಮ ಹತ್ರ ಏನು ಎಂಬ್ರಿಯಾಲಜಿ, ವಿ ಹ್ಯಾವ್ ಅ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ ಲ್ಯಾಬ್ ಆ್ಯಂಡ್ ಅ ವೆರಿ ಗುಡ್ ಎಂಬ್ರಿಯಾಲಜಿಸ್ಟ್. That is very important, and I have been doing this since 2005. So I have a number of thousands of patients who have conceived with frozen embryo transfers, frozen sperms and frozen oocytes also. ಸೊ ಅಂದರೆ ನಮಗೆ ಎಲ್ಲನೂ ಎಲ್ಲ ಕೈಂಡ್ ಆಫ್ ಟ್ರೀಟ್ಮೆಂಟ್ ಅಂಡರ್ ಒನ್ ರೂಫ್. Yes, but only thing we don't do surrogacy.
ಸರೋಗಟ್ ಮದರ್ ನಾವು ಮಾಡ್ತಾ ಇಲ್ಲ, ಮಾಡೋದೂ ಇಲ್ಲ, ಬಿಕಾಸ್ ದೇರ್ ಇಸ್ ಟು ಮಚ್ ಲಿಗ್ಯಾಲಿಟಿ ಇನ್ವಾಲ್ಡ್ ಇನ್ ಇಟ್, ವಿ ಆರ್ ನಾಟ್ ಡೂಯಿಂಗ್ ಇಟ್. ಬಟ್ ಅದೊಂದು ಬಿಟ್ಟು ನಾವು ಎಲ್ಲ ಫೆಸಿಲಿಟಿ ಇದೆ ನಮ್ಮ ಹತ್ರ. ಎಸ್, ಕಂಪ್ಯಾರಿಟಿವ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂತ ಹೇಳ್ತೀರಾ. ಓಕೆ, ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಮ್ಯಾಮ್ ಇಷ್ಟು ಬ್ರೀಫಾಗಿ ನಮ್ಮ ವೀಕ್ಷಕರಿಗೆ ಇಂದಿನ ಈ ಒಂದು IVF ಡೇ ಸ್ಪೆಷಲ್ ಆಗಿರುವಂಥ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ನಾವು ತುಂಬ ಖುಷಿಯಾಗಿದೆ. ಹಾಗೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ನಿಮಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಂತಾನೋತ್ಪತ್ತಿ ಬಂಜೆತನಕ್ಕೆ ಎಷ್ಟು ಎಲ್ಲ ಹೊಸ ರೀತಿಯ ವಿಧಾನಗಳಿದ್ದಾವೆ ಅಂತ. ಸೊ ಹಾಗಾಗಿ ಇಂದಿನ ದಿನಗಳಲ್ಲಿ ನೀವು ನೋಡೋ ಹಾಗೆ IVF, ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಸ್ಟ್ ಸೆಂಟರ್ ಆಗಿರುವಂಥ ದೇವಿಕಾ IVF ಸೆಂಟರ್ನ ಡಾಕ್ಟರ್ ಆಶಾ ಗಂಗಾಣಿ ಮೇಡಮ್ ಅವರು IVF ಮಾಡೋದು ದೊಡ್ಡದಲ್ಲ, IVFನಲ್ಲಿ ಪರಿಣಿತಿ ಹೊಂದಿರೋದು ದೊಡ್ಡತನ. ಹಾಗಾಗಿ ಆ ಒಂದು ಪರಿಣಿತಿ ಹೊಂದಿರುವಂಥ ಡಾಕ್ಟರ್ಗಳ ತಂಡ ದೇವಿಕಾ IVF ಸೆಂಟರಲ್ಲಿದ್ದಾರೆ. ಸೊ ಹಾಗಾಗಿ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮೆಲ್ಲ ತೊಂದರೆಗಳನ್ನು ಡಾಕ್ಟರ್ಸ್ಗಳ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ.